ದಿನಾಂಕ 18-3-2026ರಿಂದ 20-3-2026ರವರೆಗೆ ಶ್ರೀ ಕರಿಯಮ್ಮ ದೇವಿಯ 97ನೇ ಜಾತ್ರಾ ಮಹೋತ್ಸವ ಎಲ್ಡಿ ಚಂದಾವರಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗದಗ ನಗರಕ್ಕೆ ಸುಮಾರು 600 ವರ್ಷಗಳ ಹಿಂದೆ ಮಲಯಾಳದಿಂದ ಬಂದು ಗದಗನಲ್ಲಿ ನೆಲೆಯೂರಿದ ಶ್ರೀ ಕರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಮಗೆ ತುಂಬಾ ಖುಷಿ ತಂದಿದೆ. ಈ ಸಂದರ್ಭದಲ್ಲಿ ಬೆಳ್ಳಿ ಉತ್ಸವ, ಮೂರ್ತಿ, ಸಾರ್ವಜನಿಕರ ದರ್ಶನ, ರಂಗೋಲಿ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ವಚನ ಗಾಯನ ಸ್ಪರ್ಧೆ, ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯ, ಕುಂಭಮೇಳ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನ್ನ ಸಂತರ್ಪಣೆ, ಕಡುಬಿನ ಕಾಳಗ ಹಾಗೂ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಹಾಗಾಗಿ ಈ 3 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಹಾಗೂ ಜಾತ್ರಾ ಮಹೋತ್ಸವದ ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೇಳಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಗದಗ. ಟಿವಿ ಮಾಧ್ಯಮದೆಲ್ಲ ಪ್ರತಿನಿಧಿಗಳು ಅತಿ ರೀತಿಯಾಗಿ ಈ ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಅನುಗಲ್ ಅವರನ್ನು 97ನೇ ವರ್ಷದ ಮಹಾರಥೋತ್ಸವದ ನಿಮಿತ್ತವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಕರಿಯಮ್ಮ ದೇವಿ ಈ ನಗರದ ಮಹಾ ಆದಿಶಕ್ತಿಯಾಗಿ 15ನೇ ಶತಮಾನದಲ್ಲಿ 600 ವರ್ಷಗಳ ಹಿಂದೆ 15ನೇ ಶತಮಾನ 600 ವರ್ಷಗಳ ಹಿಂದೆ ಅಂದಿನ ಮಲಯಾಳ ದೇಶದಿಂದ, ಅಂದರೆ ಇವತ್ತಿನ ಕೇರಳ ರಾಜ್ಯ ನಾವೇನು ಕರೆದುಕೊಳ್ತೀವಿ, ಆ ರಾಜ್ಯದಿಂದ ಬಂದು ಗದಗದಲ್ಲಿ ನೆಲೆಸಿರ್ತಕ್ಕಂಥ ಮಹಾದೇವಿಯ ಆ ಇತಿಹಾಸವನ್ನು ಹೊಂದಿರತಕ್ಕಂಥ ದೇವಸ್ಥಾನ. ಅದು ಸುಮಾರು 96 ವರ್ಷಗಳ ಕಾಲ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ನಿರ್ವಹಿಸಿಕೊಂಡು ಬಂದು 2026ನೇ ವರ್ಷದ 97ನೇ ಮಹಾರಥೋತ್ಸವ ಕಾರ್ಯಕ್ರಮ ಗದಗನಲ್ಲಿ, ಅದು ನಮ್ಮ ನಗರ ಜಾತ್ರೆಯಾಗಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಸುಮಾರು 3 ದಿನಗಳ ಕಾಲ ನಡೆಯತಕ್ಕಂಥ ಈ ಮಹಾರಥೋತ್ಸವ ವಿವಿಧ ಕಾರ್ಯಕ್ರಮಗಳು ನಮ್ಮ ಸಂಘಟಕರು ಸಂಘಟಿಸಿದ್ದಾರೆ. ಅದು 18, 19, 20 3 ದಿನಗಳಾಗಿ ವಿವಿಧ ಬಗೆಯ ಎಲ್ಲ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ವ್ಯವಸ್ಥೆ ಅಡಿಯಲ್ಲಿ ಸುಮಾರು 3 ದಿನಗಳ ಸತತವಾಗಿ ನಡೆಯತಕ್ಕಂಥ ಈ ಜಾತ್ರೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಆ ವಿವರಣೆಯನ್ನು ಮುಂದೆ ಸಾದರಪಡಿಸ್ತಾರೆ. 18ನೇ ತಾರೀಕು 18/3/2026 ಬುಧವಾರ ಕರಿಯಮ್ಮ ದೇವಿಯ ಬಹು ವರ್ಷಗಳಿಂದ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಬೆಳ್ಳಿಯ ಮಹಾದೇವಿಯ ಉತ್ಸವ ಮೂರ್ತಿಯನ್ನು ಸಾರ್ವಜನಿಕ ದರ್ಶನಕ್ಕಾಗಿ ವರ್ಷಕ್ಕೆ 2 ಬಾರಿ 3 ಬಾರಿ ನಾವು 2-3 ಬಾರಿ ಅದನ್ನು ದೇವಿ ಸಾರ್ವಜನಿಕ ದರ್ಶನಕ್ಕಾಗಿ ಇಡ್ತಾ ಇರ್ತೀವಿ. ಈ ಮಹಾರಥೋತ್ಸವದ ನಿಮಿತ್ತ ಕೂಡ ದೇವಿಯ ಬೆಳ್ಳಿಯ ಉತ್ಸವ ಮೂರ್ತಿಯನ್ನು ಕೂಡ ಸಾರ್ವಜನಿಕ ದರ್ಶನಕ್ಕಾಗಿ 3 ದಿನಗಳ ಕಾಲ ಸತತವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ. ಅದು ಬೆಳ್ಳಿ ಉತ್ಸವ ಮೂರ್ತಿ ಸಾರ್ವಜನಿಕ ದರ್ಶನದ ನಂತರ ಮುಂಜಾನೆ ಬೆಳಿಗ್ಗೆ 8 ಗಂಟೆಗೆ ಈ ನಗರದ ಎಲ್ಲರಿಗೂ ಒಂದು ಒಳ್ಳೆಯ ವಾತಾವರಣ, ಆರೋಗ್ಯ ಭಾಗ್ಯ, ಸಂಪತ್ತು ಭರಿತವಾಗಿರ್ತಕ್ಕಂಥ ವಾತಾವರಣ, ಇದೆಲ್ಲ ಆ ದೇವಿ ಅನುಕರಿಸಲಿ ಅಂತಕ್ಕಂಥ ಉದ್ದೇಶದಿಂದ ಬೆಳಿಗ್ಗೆ 8 ಗಂಟೆಗೆ 18ನೇ ತಾರೀಕಿಗೆ ಚಂಡಿ ಹೋಮ ಕಾರ್ಯಕ್ರಮವನ್ನು ದೇವಸ್ಥಾನದ ಆವರಣದಲ್ಲಿ ನಿರ್ವಹಿಸ್ತಕ್ಕಂಥ ಪ್ರತಿ ವರ್ಷವೂ ಕೂಡ ನಿರ್ವಹಿಸ್ತಾ ಇದ್ದೇವೆ. ಇದು ಕೂಡ ಸಾರ್ವಜನಿಕರ ಒಂದು ಒಳ್ಳೆಯ ಉದ್ದೇಶದಿಂದ ಒಳ್ಳೆಯ ವಾತಾವರಣ ನಿರ್ಮಾಣಕ್ಕೆ, ಶಾಂತಿ, ನೆಮ್ಮದಿ, ಸಮೃದ್ಧಿಗೆ ಈ ಚಂಡಿ ಹೋಮವನ್ನು ನಾವಿಲ್ಲಿ ನಿರ್ವಹಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಜಾತ್ರೋತ್ಸವದ ಕಾರ್ಯಕ್ರಮ ಒಂದು ಆರಂಭಗೊಳ್ಳುತ್ತದೆ. ಬೆಳಿಗ್ಗೆ 10 ಗಂಟೆಗೆ ನಾವು ಎಲ್ಲ ಸಾಮೂಹಿಕ 3 ದಿನಗಳ ಕಾರ್ಯಕ್ರಮದ ಸಾಂಸ್ಕೃತಿಕ ವ್ಯವಸ್ಥೆಯನ್ನ ಸನ್ಮಾನ್ಯ ಶ್ರೀ ಟಿ.ಆರ್. ಪಾಟೀಲ್ ಅವರು ಆ ಕಾರ್ಯಕ್ರಮವನ್ನ 3 ದಿನದ ಸಾಮೂಹಿಕ ಕಾರ್ಯಕ್ರಮವನ್ನು ಮಾನ್ಯ ಶ್ರೀ ಟಿ.ಆರ್. ಪಾಟೀಲ್ ಶಾಸಕರು, ಉಪಾಧ್ಯಕ್ಷ, ಕರ್ನಾಟಕ ರಾಜ್ಯ ಕೇಂದ್ರ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಬೆಂಗಳೂರಿನವರು ಉದ್ಘಾಟನೆ ಮಾಡ್ತಾರೆ. ಅಂದೇ ಮುಂಜಾನೆ ಉದ್ಘಾಟನೆ ನಂತರ ಪ್ರಥಮ ಅಂದ್ರೆ ಮುತ್ತೈದರಿಗೆ ತುಂಬುವ ಶುಭ ಕಾರ್ಯಕ್ರಮದೊಂದಿಗೆ ನಮ್ಮ ಜಾತ್ರೆ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ಮುತ್ತೈದ